ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ರಾಯಚೂರು ಆರೋಗ್ಯ ಇಲಾಖೆ ನೇಮಕಾತಿ ಕಡೆಯಿಂದ ಏನಪ್ಪ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಈ ರಾಯಚೂರು ಆರೋಗ್ಯ ಇಲಾಖೆ ಕಡೆಯಿಂದ ಯಾರು ಅಪ್ಲೈ ಮಾಡೋಕ್ಕೂ, ನಮ್ಮ ಕನ್ನಡದಲ್ಲಿ ಇದ್ದರೆ ಅಪ್ಲೈ ಮಾಡೋಕೆ, ಔಟ್ ಆಫ್ ಸ್ಟೇಟ್ ಇದ್ದರೆ ಅಪ್ಲೈ ಮಾಡೋಕ್ಕಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ, ಆಗ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆನಾ, ನಿಮಗೆ ಇಷ್ಟ ಆದರೆ ಕೂಡ ಈ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂದರೆ ಈಗ ರಾಯಚೂರು ಆರೋಗ್ಯ ಇಲಾಖೆ ನೇಮಕಾತಿ ಇದರ ವೇಕೆನ್ಸಿಗಳ ಬಗ್ಗೆ ಏನಿದೆ ಅಂತ ಜಾಬ್ ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ, ಮತ್ತೆ ಬಂದ್ಬಿಟ್ಟು ಏನಪ್ಪ ಅಂದರೆ ರಿಕ್ರೂಟ್ಮೆಂಟ್ ಹೋದ್ವಿ, ಯಾವ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಎಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಓಕೆನಾ, ರಿಕ್ರೂಟ್ಮೆಂಟ್ ಮಾಡೋದು ಬಂದ್ಬಿಟ್ಟು ಏನಪ್ಪ ಅಂದರೆ ಡಿಸ್ಟ್ರಿಕ್ಟ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ರಾಯಚೂರು ಏನಪ್ಪ ಅಂದರೆ ಡಿಸ್ಟ್ರಿಕ್ಟ್ ಹೆಲ್ತ್ ಮತ್ತು ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಈ ಜಾಬ್ಗೆ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತ ಇಲ್ಲಿ ಕರೆದಿದ್ದಾರೆ. ಓಕೆ, ಅದಾದಮೇಲೆ ಪೋಸ್ಟ್ನ ಬಂದ್ಬಿಟ್ಟು ಏನಪ್ಪ ಅಂದರೆ ಜೂನಿಯರ್ ಫೀಮೇಲ್ ಹೆಲ್ತ್ ಅಸಿಸ್ಟೆಂಟ್ ಪೋಸ್ಟ್ಗೆ ಏನಪ್ಪ ನಿಮಗೆ ಜಾಬ್ನ ಕರೆದಿದ್ದಾರೆ. ಓಕೆನಾ, ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪ ನಿಮಗೆ 20 ವೇಕೆನ್ಸಿಗಳಲ್ಲಿ ಖಾಲಿ ಇದ್ದಾವೆ. ಓಕೆ, ಆಮೇಲೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಏನಪ್ಪ ನಿಮಗೆ ರಾಯಚೂರಲ್ಲಿ ಜಾಬ್ ಲೊಕೇಶನ್ ಇರುತ್ತೆ, ನೀವು ಅಲ್ಲಿ ವರ್ಕ್ ಮಾಡಬೇಕು. ಓಕೆನಾ, ಯಾವ ಥರ ಬೇರೆ ಕಡೆ ನೀವು ವರ್ಕ್ ಮಾಡೋಕೆ ಆಗೋದಿಲ್ಲ. ವರ್ಕ್ ಎಲ್ಲಿ ಮಾಡೋಕ್ಕಪ್ಪ, ನೀವು ರಾಯಚೂರಲ್ಲಿ ಹಾಸ್ಪಿಟಲಲ್ಲಿ ನೀವು ವರ್ಕ್ ಮಾಡಬೇಕು. ಓಕೆನಾ, ಅಪ್ಲಿಕೇಶನ್ ಯಾವ ಥರ ಹಾಕ್ಬೇಕಪ್ಪ, ನೀವು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು. ಓಕೆನಾ, ಯಾವುದೇ ಥರ ಆಫ್ಲೈನಿಗೆ ಹೋಗಿ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಫಾರ್ ಏನಪ್ಪ ನೀವು ಅಪ್ಲಿಕೇಶನ್ ಏನಪ್ಪ ಅಂದರೆ ಆನ್ಲೈನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿದರೆ ಸಾಕು. ಅದಾದಮೇಲೆ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಂದರೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕಪ್ಪ ನೋಡೋದಾದರೆ ನಿಮ್ಮದು SLC ಪಾಸ್ ಆದರೂ ಅಪ್ಲೈ ಮಾಡ್ಬೋದು, ಸೆಕೆಂಡ್ PUC ಪಾಸ್ ಆದರೂ ಅಪ್ಲೈ ಮಾಡ್ಬೋದು, 11 ಡಿಪ್ಲೊಮೆಂಟ್ ಆದರೆ ನೀವು ಡಿಪ್ಲೊಮಾ ಆಗಿದ್ರೆ ಕೂಡ ಈ ಜಾಬ್ಗೆ ಅಪ್ಲೈ ಮಾಡೋದು. ಯಾಕಂದರೆ ಯಾವ ಥರ ಡಿಗ್ರಿ ಮಾಡೋಕ್ಕಂತ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು 10th ಪಾಸ್ ಆದರೆ ಆರಾಮಾಗಿ ಜಾಬಿಗೆ ಅಪ್ಲೈ ಮಾಡ್ಬೋದು, 12th ಪಾಸ್ ಆದರೂ ಅಪ್ಲೈ ಮಾಡ್ಬೋದು, ಯಾವುದೇ ಒಂದು ರಿಲೆವೆಂಟ್ ಡಿಪ್ಲೊಮಾ ಮಾಡಿದರೆ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಅದನ್ನು ಮಂತ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಎಷ್ಟು ಕೊಡ್ತಾರಪ್ಪ ನೋಡೋದಾದರೆ ಮಂತ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಏನಪ್ಪ ನಿಮಗೆ ಟೋಟಲ್ ಆಗಿ 15,397 ಸ್ಯಾಲ್ರಿ ಕೊಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ. ಈಗ ಸದ್ಯ ಯಾವುದೇ ನೋಟಿಫಿಕೇಶನ್ ಆಗ್ತಾ ಇಲ್ಲ, ಹಾಗಾಗಿ ನಿಮ್ಮ ಮಹಿಳೆಯರು ಏನಾದರೂ ನಿಮಗೆ ನೀವು SLC ಮಾಡಿ PUC ಮಾಡಿ ಬಂದಿದ್ದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡಬೇಕು. ನಿಮ್ಗೆ ಯಾವ ಥರ ಅಪ್ಲೈ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನಾನು ನಂಬರ್ ವಾಟ್ಸಪ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮದು ಅಪ್ಲಿಕೇಶನ್ನ ಹಾಕಿ ಕೊಡ್ತೇನೆ. ಓಕೆನಾ, ಅದಾದ ಏಜ್ ಲಿಮಿಟ್ ಬಂದು ಎಷ್ಟಪ್ಪ ಅಂದರೆ ಮಿನಿಮಮ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 40 ವರ್ಷ ಒಳಗೆ. ಏನಪ್ಪ ನಿಮಗೆ 18 SLC ಒಂದು 14-15 ವರ್ಷ ಮುಗಿಯುತ್ತೆ. 15 ವರ್ಷದಿಂದ 45 ವರ್ಷ ಒಳಗಿನ ಎಲ್ಲರೂ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕು. 18 ಇರಬೇಕಂಗಿಲ್ಲ, 17 ಇರಬೇಕಂಗಿಲ್ಲ, 18 ಇದ್ದರೆ ಅಪ್ಲೈ ಮಾಡೋದು, 20 ಇದ್ದರೆ ಅಪ್ಲೈ ಮಾಡೋದು, 21 ಇದ್ದರೆ ಅಪ್ಲೈ ಮಾಡೋದು, 40 ಇದ್ದರೂ ಕೂಡ ನೀವು ಅಪ್ಲೈ ಮಾಡೋದು. ಓಕೆನಾ, ನೀವು 40 ವರ್ಷ ಒಳಗಿನ ಯಾರು ಇರ್ತೀರ ಎಲ್ಲರೂ ನೀವು ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆನಾ, ಒಟ್ಟು ನಿಮಗೆ SLC ಆಗಿರಬೇಕು, ಇಲ್ಲ PUC ಆಗಿರಬೇಕು, ಇಲ್ಲ ಡಿಪ್ಲೊಮಾ ಆಗಿರಬೇಕು. ಓಕೆನಾ, ಯಾವ್ದಾರು ಒಂದು ಆದರೂ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡೋದು. ಓಕೆನಾ, ಅಪ್ಲೈ ಮಾಡೋದು ಗೊತ್ತಾಗಿಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಅಪ್ಲೈ ಮಾಡೋದು ಹೇಳ್ತೀನಿ. ಓಕೆನಾ, ಅಪ್ಲಿಕೇಶನ್ ಫೀಸ್ ಯಾವ ಥರ ಹಾಕಬೇಕಪ್ಪ ಅಂದರೆ ನೀವು ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆ, ನಿಮಗೆ ಫ್ರೀಯಾಗಿ ಈ ಜಾಬಿಗೆ ಅಪ್ಲೈ ಮಾಡೋದು. ಓಕೆನಾ, ಯಾವುದೇ ಥರ ನಿಮಗೆ ಅಪ್ಲಿಕೇಶನ್ ಫೀಸ್ ಇಲ್ಲಿ ತಗೊತ ಇಲ್ಲ. ಅದಾದಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತಾರಪ್ಪ ಅಂದರೆ ನಿಮಗೆ ಯಾವುದೇ ಥರ ನಿಮಗೆ ಎಕ್ಸಾಮ್ ಇರೋದಿಲ್ಲ. ಓಕೆ, ನಿಮಗೆ ನೋ ಎಕ್ಸಾಮ್. ಓಕೆ, ನಿಮಗೆ ಯಾವುದೇ ಥರ ಎಕ್ಸಾಮ್ ಇಲ್ಲ. ಜಸ್ಟ್ ನೀವೇನಪ್ಪ ಅಂದರೆ ಏನು ಮಾಡೋಕ್ಕಪ್ಪ ಅಂದರೆ ಮೆರಿಟ್ ಲಿಸ್ಟ್ ನಿಮಗೆ ಲಿಸ್ಟ್ ಕೊಡ್ತಾರೆ. ಓಕೆನಾ, ಆ ಮೆರಿಟ್ ಲಿಸ್ಟ್ ಒಳಗೆ ನಿಮ್ಮ ಹೆಸರು ಬಂತಂದ್ರೆ ಏನು ಮಾಡೋಕ್ಕಪ್ಪ ಜಸ್ಟ್ ನೀವು ಇಂಟರ್ವ್ಯೂ ಕರೀತಾರಲ್ಲ, ಆ ಇಂಟರ್ವ್ಯೂ ಜಸ್ಟ್ ಏನಪ್ಪ ನಿಮ್ಮ ಬಯೋಡೇಟಾ, ನಿಮ್ಮ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ, ಊರ ಬಗ್ಗೆ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಏನು ಜಸ್ಟ್ ಏನಪ್ಪ ಅಂದರೆ ನಾರ್ಮಲ್ ಆಗಿ ನಿಮಗೆ ಕ್ವಶನ್ ಕೇಳ್ತಾರೆ. ಓಕೆ, ಆ ಕ್ವಶನ್ಗೆ ಉತ್ತರ ಮಾಡಿದರೆ ಸಾಕು. ಓಕೆ, ಇದು ಜಸ್ಟ್ ಸಿಂಪಲ್ ಆಗಿ ಇಂಟರ್ವ್ಯೂ ಇರುತ್ತೆ, ಆರಾಮಾಗಿ ನೀವು ಪಾಸ್ ಆಗ್ಬೋದು. ಓಕೆ, ಅದಾದ್ಮೇಲೆ ಬಂದುಬಿಟ್ಟು ಇದನ್ನ ಅಪ್ಲೈ ಮಾಡೋಕ್ಕೆ ಇಂಪಾರ್ಟೆಂಟ್ ಡೇಟ್ ಯಾವಾಗ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗುತ್ತಪ್ಪ ಅಂದರೆ ಆಲ್ರೆಡಿ ಏನಪ್ಪ ಅಂದರೆ 20ನೇ ತಾರೀಕು 2ನೇ ತಿಂಗಳು 2020 ಅಂದರೆ ಲಾಸ್ಟ್ ಮಂತ್ ಫೆಬ್ರವರಿಯಲ್ಲಿ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆ, ಲಾಸ್ಟ್ ಡೇಟ್ ಬಂದುಬಿಟ್ಟು 11ನೇ ತಾರೀಕು ಇದೇ ಮಾರ್ಚ್ 11ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗಾಗಿ ನೀವು ಹೋಗಿ ಇಲ್ಲಿ ಅಪ್ಲೈ ಮಾಡೋಕೆ. ಓಕೆನಾ, ಲಾಸ್ಟ್ ಡೇಟ್ ಬಂದುಬಿಟ್ಟು ಏನೋ ರಿಮೈನಿಂಗು ಇವಾಗ ಡೇಟ್ ಎಷ್ಟಪ್ಪ ಅಂದರೆ ಇವಾಗ ಡೇಟು 3ನೇ ತಾರೀಕು ಡೇಟ್ ಆಯಿತಾ. ಇನ್ನು 3ನೇ ತಾರೀಕು ಅಂದರೆ 11 ಕಳೆದ ಎಷ್ಟಪ್ಪ ಇನ್ನು 8 ದಿನ ನಿಮಗೆ ರಿಮೈನಿಂಗ್ ಟೈಮ್ ಇದೆ. ಓಕೆ, ಹಾಗಾಗಿ ಬೇಗ ಹೋಗಿ ನೀವು ಅಪ್ಲೈ ಮಾಡಿ. ಓಕೆ, ಈಗ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಆನ್ಲೈನಲ್ಲಿ ನಮಗೆ ಗೊತ್ತಾಗಲ್ಲ ಅಂದರೆ ನಾನು ಹೇಳ್ತೀನಲ್ವ ಈ ಥರ ಅಪ್ಲೈ ಮಾಡಿ, ಇಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಫಸ್ಟ್ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ವಿಸಿಟ್ ಆಗಿ. ಓಕೆನಾ, ಆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ವಿಸಿಟ್ ಆದಮೇಲೆ ನೀವು ಫಸ್ಟ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಮೊದಲು ರಿಜಿಸ್ಟರ್ ಆದಮೇಲೆ ನಿಮ್ಮದು ನೇಮು, ತಂದೆ ತಾಯಿ ಹೆಸರು, ಫೋನ್ ನಂಬರು, ಮೇಲು ಎಲ್ಲ ಕೇಳುತ್ತೆ. ಬೇಸಿಕ್ ಡೀಟೇಲ್ಸ್ನ ಎಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಫಿಲ್ ಮಾಡ್ತಾ ಹೋಗಿ. ಓಕೆ, ಆಮೇಲೆ ನಿಮ್ಮದು ಅಡ್ರೆಸ್ ಕೇಳುತ್ತೆ, ಅದನ್ನೆಲ್ಲ ಫಿಲ್ ಮಾಡಿ ರಿಜಿಸ್ಟರ್ ಆದಮೇಲೆ ನೀವು ಯಾವ ಮೇಲಿರೋ ಮತ್ತು ಫೋನ್ ನಂಬರ್ನ ರಿಜಿಸ್ಟರ್ ಆಗಿದೆ ಅದೇ ನಂಬರ್ ತೊಗೊಂಡು ಲಾಗಿನ್ ಆಗಿ. ಓಕೆನಾ, ಲಾಗಿನ್ ಆಗಿ ಈ ಜಾಬ್ನ ಅಪ್ಲಿಕೇಶನ್ ಫಾರ್ಮ್ ಬರುತ್ತೋ ಅಲ್ಲಿ ಶೋ ಆಗ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಕಂಪ್ಲೀಟ್ ಆಗಿದ್ದನ್ನ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ಆಯಿತು. ಓಕೆನಾ, ಇಷ್ಟೇ. ಯಾವುದೇ ನಿಮಗೆ ಅಪ್ಲಿಕೇಶನ್
ಫಾರ್ಮ್ ಇರೋದಿಲ್ಲ. ಓಕೆ, ಅದನ್ನು ಬಂದುಬಿಟ್ಟು ಏನಪ್ಪ ಅಂದರೆ ಏನು ಅಫಿಷಿಯಲ್ ವೆಬ್ಸೈಟ್ ನಮಗೆ ಅಪ್ಲೈ ಮಾಡೋಕ್ಕೆ ವೆಬ್ಸೈಟ್ ಬೇಕಲ್ಲವ, ಏನಪ್ಪ ಅಂದರೆ ರಾಯಚೂರು ಡಿಸ್ಟ್ರಿಕ್ಟ್ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ. ಹಾಗೆ ರಿಕ್ರೂಟ್ಮೆಂಟ್ ಸೆಲೆಕ್ಷನ್ ಯಾವ ಥರ ಸೆಲೆಕ್ಷನ್ ಮಾಡ್ತೀನಿ ಅದೊಂದು PDF ಕೊಟ್ಟಿರ್ತೀನಿ. ಆಮೇಲೆ ನಂದು ಏನಪ್ಪ ಅಂದರೆ ಡೈಲಿ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ನಿಮಗೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ನಿಮಗೆ ಏನಾದರೂ ಏನು ಅಪ್ಡೇಟ್ ಬೇಕಪ್ಪ ಅಂದರೆ ಏನಂತ ಡೇ ಟು ಡೇ ಆಮೇಲೆ ಯಾವುದೇ ಒಂದು ಕೆಲವೊಂದು ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಟೆಲಿಗ್ರಾಮಲ್ಲಿ ವಾಟ್ಸಪ್ ಚಾನಲಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಜಾಯ್ನ್ ಆಗಿ. ಓಕೆ, ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಈ ಸ್ವಲ್ಪ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಇದೇ ಥರ ಡೈಲಿ ನಿಮಗೆ ಜಾಬ್ ಕಂಟೆಂಟ್ಗಳಿಗೆ ತರ್ತಾ ಇರ್ತೀನಿ. ಓಕೆನಾ, ಅದಾದೇನಪ್ಪ ಅಂದರೆ ಇಟ್ಕೊಂಡ್ಬಿಟ್ಟು ಏನಪ್ಪ ಅಂದರೆ ಆಲ್ವೇಸ್ ವೆರಿಫೈ ನೋಟಿಫಿಕೇಶನ್ ಫ್ರಮ್ ರಾಯಚೂರು ಅಫಿಷಿಯಲ್ ವೆಬ್ಸೈಟ್ ಬಿಫೋರ್ ಅಪ್ಲೈಂಗ್, ಡೋಂಟ್ ಟ್ರಸ್ಟ್ ಥರ್ಡ್ ಪಾರ್ಟಿ. ಏನಪ್ಪ ಅಂದರೆ ನೀವು ಒಂದು ಟೈಮ್ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಟಿಫಿಕೇಶನ್ ಕೊಟ್ಟಿರ್ತೀನೋ ಅದನ್ನು ಹೋಗಿ ಒನ್ ಟೈಮ್ ಅಫಿಷಿಯಲ್ ಆಗಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ, ನಾನು ಹೇಳಿದೆ ನಿಮಗೆ ಏನು ಗೊತ್ತು ಸುಳ್ಳು ಅನಿಸಿದರೆ ನಾನು ಅದಕ್ಕಾಗಿ ನಿಮಗೆ ಏನಪ್ಪ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೀವೆಲ್ಲ ನೋಡ್ಕೋಬೋದು. ಓಕೆ, ಅದಾದಮೇಲೆ ಅಪ್ಲೈ ಬಿಫೋರ್ ಲಾಸ್ಟ್ ಡೇಟ್, ಕೀಪ್ ಡಾಕ್ಯುಮೆಂಟ್ ರೆಡಿ, ಫಾಲೋ ಅಫಿಷಿಯಲ್ ವೆಬ್ಸೈಟ್ ಅಪ್ಡೇಟ್. ಏನಪ್ಪ ಅಂದರೆ ನಿಮ್ಮದೆಲ್ಲ ಏನಪ್ಪ ಅಂದರೆ ಲಾಸ್ಟ್ ಡೇಟ್ವರೆಗೆ ಯಾವ ಥರ ಕಾಯಬೇಡಿ. ಓಕೆನಾ, ಹಾಗಾಗಿ ಬೇಗ ಹೋಗಿ ಅಪ್ಲೈ ಮಾಡಿ. ಓಕೆನಾ, ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು. ಓಕೆ, SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಆಮೇಲೆ ನೀವು PUC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಆಮೇಲೆ ನಿಮ್ಮದು ಜಾಸ್ಟ್ ಇನ್ಕಮ್ ತಂದೈತೆ ಆಧಾರ್ ಕಾರ್ಡು, ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು. ಓಕೆನಾ, ಹಾಗಾಗಿ ನೀವೇನಪ್ಪ ಅಂದರೆ ಜೂನಿಯರ್ ಮಹಿಳಾ ಆರೋಗ್ಯ ಏನಪ್ಪ ಅಂದರೆ 20 ಹುದ್ದೆಗಳು ಖಾಲಿ ಇದ್ದಾವಲ್ಲ, ಹೋಗಿ ನೀವು ಅಪ್ಲೈ ಮಾಡಬೇಕು. ಏನಪ್ಪ 20 ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದು ಏನು ಅನ್ಕೋಬೇಡಿ. ಓಕೆನಾ, ಜಸ್ಟ್ ಹೋಗಿ ಅಪ್ಲೈ ಮಾಡಿ. ಏನಾಗಲ್ಲ. ಓಕೆನಾ, ನಿಮ್ಮ ಲಕ್ ಇದ್ದರೆ ಇಲ್ಲಿ ಸೆಲೆಕ್ಷನ್ ಆಗುತ್ತೆ, ಇಲ್ಲಾಂದರೆ ಬೇರೆ ಜಾಬ್ನ ಯಾವುದೋ ಒಂದು ತರ್ತಾ ಇರ್ತೀನಿ, ಯಾವುದೋ ಒಂದು ಜಾಬ್ ಅಪ್ಲೈ ಮಾಡಿ ನೀವು ಆರಾಮಿಗೆ ಜಾಬ್ಗೆ ತೊಗೋಬೋದು. ಓಕೆನಾ, ಹಾಗೆ ಈ ವಿಡಿಯೋದಲ್ಲಿ ಇದಿಷ್ಟು ನಾವು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿದ್ವಿ. ಓಕೆನಾ, ಈ ವಿಡಿಯೋ ನಿಮಗೇನು ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಓಕೆನಾ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರೋಕೆ ಹಾಗೆ ಅಪ್ಡೇಟು ತರ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.